ಸಹಕಾರಿ ಇದ್ದರೆ ಸುಮ್ಮನೆ ಅಂಥ ಕಾರ್ಯಕ್ರಮಗಳಿಗೆ ದುಂದು ವೆಚ್ಚ ಮಾಡೋ ಬದಲಾಗಿ ನಿರಾಶ್ರಿತರಿಗೆ ಅನ್ನದಾಸೋಹ ಮಾಡಿ ಅನ್ನ ಸಂತರ್ಪಣೆ ಮಾಡಿ ಪುಣ್ಯವಂತರಾಗಿ. ಅಪ್ಪು ಆಸರೆ ನಿರಾಶ್ರಿತರ ಅನ್ನದಾಸೋಹ, ಸೇವೆ ನಮ್ಮದು, ಸಹಾಯ ನಿಮ್ಮದು. ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕು ಬಂಡ್ರಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ಬಂಡ್ರಿ ಗ್ರಾಮ ಘಟಕ ವತಿಯಿಂದ ನೋಂದಾಯಿತ ಕಟ್ಟಡ ಹಾಗೂ ಅಸಂಘಟಿತ ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಡ್ ವಿತರಣೆ, ನೂತನ ಪದಾಧಿಕಾರಿಗಳ ನೇಮಕ ಹಾಗೂ ಸಂಘದ ನಾಮಫಲಕ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ನೋಂದಾಯಿತ ಕಟ್ಟಡ ಹಾಗೂ ಅಸಂಘಟಿತ ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಡ್ಗಳನ್ನು ವಿತರಿಸಲಾಯಿತು. ಕಾರ್ಮಿಕರ ಹಕ್ಕುಗಳು, ಸರ್ಕಾರದ ವಿವಿಧ ಕಾರ್ಮಿಕ ಕಲ್ಯಾಣ ಯೋಜನೆಗಳು ಹಾಗೂ ಅವುಗಳ ಪ್ರಯೋಜನ ಪಡೆಯುವ ವಿಧಾನ ಕುರಿತು ಮಾಹಿತಿ ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ಬಂಡ್ರಿ ಗ್ರಾಮ ಘಟಕ ಗೌರವ ಅಧ್ಯಕ್ಷರಾಗಿ ವಡ್ಡರ್ ರುದ್ರಮುನಿ, ಅಧ್ಯಕ್ಷರಾಗಿ ನಾಗರಾಜ್, ಉಪಾಧ್ಯಕ್ಷರಾಗಿ ಮಂಜುನಾಥ್ ಆಚಾರಿ, ಪ್ರಧಾನ ಕಾರ್ಯದರ್ಶಿಯಾಗಿ ನಾಗರಾಜ್, ಖಜಾಂಚಿಯಾಗಿ ಕೆ ದುರ್ಗೇಶ್ ಹಾಗೂ ಸಂಚಾಲಕರಾಗಿ ಕೆ ಹುಲಗಪ್ಪ ಇವರನ್ನು ನೇಮಕ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ತಿಪ್ಪೇಸ್ವಾಮಿ ಗಡ್ಡೆ, ತಾಲೂಕು ಅಧ್ಯಕ್ಷ ಪವನ್ ಕುಮಾರ್ ಕೆ, ಕುರುಗೋಡು ತಾಲೂಕು ಅಧ್ಯಕ್ಷ ಸುರೇಶ್ ಬಡಿಗೇರ್, ಜಿಲ್ಲಾ ಕಾರ್ಯದರ್ಶಿ ಉಲೇಶ್, ತಾಲೂಕು ಕಾರ್ಯದರ್ಶಿ ಮೂಕಪ್ಪ ಸೇರಿದಂತೆ ಗ್ರಾಮ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು, ಸಾರ್ವಜನಿಕರು ಭಾಗಿಯಾಗಿದ್ದರು. ನಾವಾಗಲಿ ತಿಪ್ಪೇಸ್ವಾಮಿ ನಾವು ಒಂದು ಜಿಂದಾಲ್ ಕಂಪನಿಯಲ್ಲಿ ನಾವು ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದೀವಿ. ಇವತ್ತಿಗೂ ನಾವು ಕಾರ್ಮಿಕರಾಗಿ ಕೆಲಸ ಮಾಡ್ತಾನೆ ಇದ್ದೀವಿ. ಜಿಂದಾಲ್ ಕಂಪನಿಯಲ್ಲಿ ನಾವು ಸೋಷಿಯಲ್ ವರ್ಕ್ ಮಾಡ್ಬೇಕಂತ ಇದ್ದಿಲ್ಲ. ನಮ್ಮ ಅವರ ಒಂದು ಜೀವನದಲ್ಲಿ ಒಂದು ನಡೆದಂತ ಒಂದು ಘಟನೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮುನ್ನಡೆ ಆಗ್ತಾ ಇದೆ. ಏನಂದ್ರೆ ಈ ಹೊಸದಾಗಿ ಬಂದಿದ್ದಾರ, ಅದಕ್ಕಾಗಿ ಸ್ವಲ್ಪ ನಾವು ಹಿನ್ನೆಲೆ ಸ್ವಲ್ಪ ಹೇಳಕ್ ಇಷ್ಟಪಡ್ತೀನಿ. ಅವರಿಗೆ ಒಂದು ಗಂಡ ಒಂದು ಹೆಣ್ಣು, ಇಬ್ಬರು ಹೆಣ್ಮಕ್ಳು ಇರ್ತಾರೆ. ಸುಮಾರು 5 ವರ್ಷ ಕೆಳಗಡೆ ಅವ್ರ ಮಗ 5 ವರ್ಷ ಮಗು ಇದ್ದಾಗ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ESI PF ಕಟ್ ಆಗುತ್ತೆ. ESI PF ಕಟ್ ಆಗಿರುತ್ತೆ. ESI ನಾವು ಅವತ್ತು ESI ಓಡರ್ ಆಗಿ ಇರ್ತೀವಿ. ಅವತ್ತಿನ ದಿವಸ ಆ ಮಗುವಿಗೆ ಒಂದು ಕಾಯಿಲೆ, ಒಂದು ಜ್ವರ ಬರುತ್ತೆ. ಅಷ್ಟೇ ದೊಡ್ಡ ಕಾಯಿಲೆ ಅಲ್ಲ, ಒಂದು ಜ್ವರ ಬರುತ್ತೆ. ಅವತ್ತು ಬಡ ಪರಿಸ್ಥಿತಿ. ನಮ್ದು ESI ಹಾಸ್ಪಿಟಲ್ ಇದೆ. ಹಾಸ್ಪಿಟಲ್ ಅಲ್ಲಿ ನಾವು ಹುಡುಗನ ಅವಾಗ ಅಡ್ಮಿಟ್ ಮಾಡ್ತೀವಿ. ಅದೇ ದೈವ ಅವನ ಒಂದು ಹಣಬರ ಅಲ್ಲಿಂದ ಗೊತ್ತಿಲ್ಲ, ಚಿಕಿತ್ಸೆ ಫಲಕಾರಿ ಆಗೋದಿಲ್ಲ. ESI ಅಲ್ಲಿ ಅಡ್ಮಿಟ್ ಮಾಡಿದಾಗ 5 ವರ್ಷದ ಮಗು ಅವರಿಗೆ ಅವತ್ತು ಅಲ್ಲಿ ಜಿಂದಾಲ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತೀವಿ. ಅದು ಆಗಲ್ಲ ಅಂತೇಳಿ ಅವ್ರು ಬೆಂಗಳೂರು ರೆಫರ್ ಮಾಡ್ತಾರೆ. ಬೆಂಗಳೂರಲ್ಲಿ ಸಂಜನ್ ಹಾಸ್ಪಿಟಲ್ ಅಂತೇಳಿ ಇಲ್ಲಿ ಚಿಕಿತ್ಸೆ ಆಗೋದಿಲ್ಲ ಮಗುಗೆ, ನೀವು ಅಲ್ಲಿಗೆ ಹೋಗ್ರಿ ಅಂತ ಹೇಳಿದಾಗ ನಾವು ಬೆಂಗಳೂರು ಕರ್ಕೊಂಡು ಹೋಗ್ತಾರೆ. ಬೆಂಗಳೂರು ಕರ್ಕೊಂಡು ಹೋದಾಗ ಚಿಕಿತ್ಸೆ ಫಲಕಾರಿ ಆಗಿದೆ, ಆ ಮಗು ಸಾವನ್ನಪ್ತದೆ. ಅಲ್ಲಿ ಸಾವನ್ನಪ್ಪಿದಾಗ ಸುಮಾರು 15 ದಿನಗಳ ಕಾಲ ಟ್ರೀಟ್ಮೆಂಟ್ ನಡೆಯುತ್ತೆ. ಎಷ್ಟು? 15 ದಿನ ಟ್ರೀಟ್ಮೆಂಟ್ ನಡೆಯುತ್ತೆ. ಸುಮಾರು 5 ಲಕ್ಷ ರೂಪಾಯಿವರೆಗೆ ಬಿಲ್ ಆಗಿರುತ್ತೆ ಮಗುದು. ಬಡ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೊಳ್ಳಿ. ಬಡ ಪರಿಸ್ಥಿತಿ 5 ಲಕ್ಷ ರೂಪಾಯಿ ಮಗು ಇಲ್ಲ, ದುಡ್ಡು ಕಟ್ಬೇಕಂದ್ರೆ ಅವತ್ತು ನಮ್ಮ ಕಡೆ ದುಡ್ಡಿಲ್ಲ. ಅಂತ ಸಂದರ್ಭದಲ್ಲಿ ನಮಗೆ ಕೈ ಇರುತ್ತೆ ESI. ಹಿಂಗಾಗಿ ESI ಇಲ್ಲಿ 5 ಲಕ್ಷ ರೂಪಾಯಿವರೆಗೆ ಫ್ರೀಯಾಗಿ ಕ್ಲೈಮ್ ಆಗುತ್ತೆ. ಇದು ESI ಅಂದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅವರು ಆಮೇಲೆ ಹೇಳ್ತಾರೆ. ESI ಅಲ್ಲಿ 5 ಲಕ್ಷ ರೂಪಾಯಿವರೆಗೆ ಮುದಾದಾಗ ಮಗು ತಗೊಂಡ್ಬಂದು ಸಂಸ್ಕಾರ ಮಾಡ್ತೀವಿ. ಅವತ್ತು ನಾವಿಬ್ಬರಿಗೆ ಒಂದು ಆಲೋಚನೆ ಮಾಡ್ತೀವಿ, ESI ಇಷ್ಟು ಬೆನಿಫಿಟ್ ಇದೆ. ಒಂದು ವೇಳೆ ನಾವು ESI ಇಲ್ಲ ಎಂದಿದ್ರೆ ಇವತ್ತು ನಮಗೆ ಮಗು ಇರ್ತಿಲ್ಲ, ನಾವು ಸಾಲದ ಮಗ ಆಗ್ತಾ ಇದ್ದೆ. ESI ಬಳ್ಳಾರಿ ಜಿಲ್ಲೆಯಲ್ಲಿ ESI ಹಾಸ್ಪಿಟಲ್ ತರಬೇಕು ಅಂತೇಳಿ ನಾವು ಹೋರಾಟಕ್ಕೆ ನಾವು ಮುಂದುವರಿತು. ಯಾವತ್ತು ESI ಹಾಸ್ಪಿಟಲ್ಗೋಸ್ಕರ ಹೋರಾಡಬೇಕಂತ ಹೇಳಿ ಹೋಗ್ತಾ ಇದ್ದಾಗ ನಮಗೆ ಸಿಕ್ಕಿದ್ದು ಕಟ್ಟಡ ಕಾರ್ಮಿಕರ ಸಂಘ.
ಅಲ್ಲಿ ಅವರು ಬೆಂಗಳೂರಲ್ಲಿ ರಾಮಲಿಂಗ ರೆಡ್ಡಿ ಸರ್ ಅಂತ ಇರ್ತಾರೆ, ಅವರು ಮಾಜಿ ಇವರು ಸಂಸದರು, ಕಾಂಗ್ರೆಸ್ ಮುಖಂಡರು ರಾಮಲಿಂಗ ಸರ್ ಅಂತ ಹೇಳಿ. ಅವ್ರ ಹತ್ರ ಹೋದಾಗ ಅವರು ಅವರ ಅಸಿಸ್ಟೆಂಟ್ ಆಗ್ತಕ್ಕಂಥ ಶ್ಯಾಮಣ್ಣ ರೆಡ್ಡಿ ಅವ್ರಿಗೆ ಹೇಳ್ತಾರೆ, ಈ ಹುಡುಗ ಬಳ್ಳಾರಿಯಿಂದ ಸುಮಾರು ಸಾವಿರಾರು ಕಾರ್ಮಿಕರ ಭವಿಷ್ಯವನ್ನು ಒಂದು ಫೈಲ್ ತಗೊಂಡ್ಬಂದಿದ್ದಾರೆ, ಇದಕ್ಕೆ ಒಂದು ಕೆಲಸ ಮಾಡ್ಬಿಡ ಅಂತ ಹೇಳಿದಾಗ ಅವರು ಬಳ್ಳಾರಿ ಜಿಲ್ಲೆಗೆ ನಮಗೆ ಸಂಘ ಒಂದು ಕಟ್ಟಡ ಕಾರ್ಮಿಕರ ಇದಾಗಿ ನಮಗೆ ಆಯ್ಕೆ ಮಾಡ್ತಾರೆ. ಅವತ್ತು ನಾವು ಸ್ಟಾರ್ಟ್ ಮಾಡಿದ್ದು ಕಟ್ಟಡ ಕಾರ್ಮಿಕರ ಸಂಘ. ಇವರ ವತಿಯಿಂದ ಬಂಡ್ರಿ ಗ್ರಾಮದಲ್ಲಿ ಒಂದು ಗ್ರಾಮ ಘಟಕದ ಉದ್ಘಾಟನೆ ಸಮಾರಂಭಕ್ಕೆ ಆಹ್ವಾನಿಸಿದ ಎಲ್ಲರಿಗೂ ನಮಸ್ಕರಿಸುತ್ತಾ, ಈ ಒಂದು ವೇದಿಕೆಯನ್ನು ಅತ್ಯಂತ ಈ ಒಂದು ಕಾರ್ಮಿಕ ಒಕ್ಕೂಟದ ಜಿಲ್ಲಾಧ್ಯಕ್ಷರಿಗೂ ಪ್ರಧಾನ ಕಾರ್ಯದರ್ಶಿಗಳಿಗೂ ಗ್ರಾಮ ಘಟಕದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಬಂಡ್ರಿ ಗ್ರಾಮದ ಜನಪ್ರತಿನಿಧಿಗಳಿಗೂ ಮಾಧ್ಯಮ ವರ್ಗದವರಿಗೂ ನಮಸ್ಕರಿಸುತ್ತಾ, ಇವತ್ತಿನ ದಿನ ಈ ಒಂದು ಕಟ್ಟಡ ಕಾರ್ಮಿಕರ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಬಂಧಪಟ್ಟ ಹಾಗೆ ನಿಮ್ಮ ಬಂಡ್ರಿಯಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ವತಿಯಿಂದ ಏನೋ ಒಂದು ಗ್ರಾಮ ಘಟಕ ಉದ್ಘಾಟನೆ ಆಗಿದೆ. ಈ ಒಂದು ಉದ್ಘಾಟನೆಯಾದ ಗ್ರಾಮ ಘಟಕಕ್ಕೆ ನಾನು ಶುಭಾಶಯ ತಿಳಿಸ್ತೀನಿ. ಮೊದಲದಾಗಿ ನಮ್ಮ ಕಾರ್ಮಿಕ ಇಲಾಖೆ ಬಹಳಷ್ಟು ಮೊದಲಿಂದನೂ ಈ ಒಂದು ಕಾರ್ಮಿಕರ ಏಳಿಗೆಗಾಗಿ ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾನೆ ಬಂದಿದೆ. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ, ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಮಂಡಳಿ, ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಮತ್ತು ಇತರೆ ಸಂಬಂಧಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಮಂಡಳಿ, ಕಾರ್ಮಿಕ ಕಲ್ಯಾಣ ಮಂಡಳಿ, ಹೀಗೆ ಒಟ್ಟು 4 ಮಂಡಳಿಗಳು ನಮ್ಮ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈ 4 ಮಂಡಳಿಗಳಿಂದ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಆದರೆ ಎಲ್ಲ ಊರುಗಳಿಗೂ, ಎಲ್ಲ ಒಂದು ವಾರ್ಡ್ಗಳಿಗೂ, ಎಲ್ಲ ಒಂದು ಬೀದಿಗಳಿಗೂ ನಾವು ತಲುಪಕ್ಕಾಗಲ್ಲ. ಹಾಗಾಗಿ ಎಲ್ಲ ಕಾರ್ಮಿಕರು ಒಂದುಗೂಡಲಿ ಅವರು ಒಂದು ಸಂಘ ಸಂಸ್ಥೆಯನ್ನು ಮಾಡಿಕೊಂಡು ಈ ಒಂದು ಫಲಾನುಭವಿಗಳನ್ನು ಗುರುತಿಸಲಿ ಅನ್ನೋ ಕಾರಣಕ್ಕೆ ನಮ್ಮಲ್ಲಿ ಕಾರ್ಮಿಕ ಸಂಘಗಳ ಕಾಯ್ದೆ ಅಂತಿದೆ. ಆ ಕಾಯ್ದೆ ಅಡಿಯಲ್ಲಿ ಕಾರ್ಮಿಕ ಸಂಘಗಳ ನೋಂದಣಿಯಾಗಿ ಅವರವರ ಕಾರ್ಯವ್ಯಾಪ್ತಿಯಲ್ಲಿ ಹಲವಾರು ಜನರಿಗೆ ಸರ್ಕಾರ ಸೌಲಭ್ಯಗಳನ್ನು ತಲುಪಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಸಂಡೂರಿನಲ್ಲಿ ಪ್ರಮುಖವಾಗಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಸಂಬಂಧಪಟ್ಟಂಗೆ ಹಲವಾರು ಸಂಘಗಳಿವೆ. ಅದರಲ್ಲಿ ನಿಮ್ಮ ಈಗ ಏನು ಉದ್ಘಾಟನೆ ಆಗಿರುವ ಸಂಘವು ಒಂದು. ಈ ಒಂದು ಸಂಘ ನಮ್ಮ ಕಾರ್ಮಿಕ ಇಲಾಖೆಯೊಂದಿಗೆ ಮೊದಲಿಂದನೂ ಸಹ ಬಹಳ ಒಂದು ಒಳ್ಳೆಯ ಬಾಂಧವ್ಯವನ್ನು ಹೊಂದಿದೆ. ಹಾಗೂ ಹಲವಾರು ನಮ್ಮ ಕಾರ್ಮಿಕರಿಗೆ ನಾವು ತಲುಪಕ್ಕಾಗದಿರುವಂಥ ಹಲವಾರು ಗ್ರಾಮಗಳನ್ನು ಈ ಸಂಘ ತಲುಪಿ ಅವರು ನಮ್ಮ ಇಲಾಖೆಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸೋದಾಗಿರ್ಬೋದು, ಕ್ಲೇಮ್ ಅರ್ಜಿ ಹಾಕ್ಸೋದಾಗಿರ್ಬೋದು, ಹಾಗೂ ಅವರೆಲ್ಲ ಕಟ್ಟಡ ಕಾರ್ಮಿಕರಿಗೆ, ಇತರ ನಿರ್ಮಾಣ ಕಾರ್ಮಿಕರಿಗೆ ಒಂದು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೂ ಸಹ ಖುಷಿನೇ. ಈ ಥರ ಒಂದು ಸಂಘ ಬೇರೆ ಬೇರೆ ಕಡೆ ಉದ್ಘಾಟನೆ ಆದಾಗ ನಮ್ಮ ಕೆಲಸಗಳು ಸ್ವಲ್ಪ ಕಡಿಮೆ ಆಗ್ತವೆ. ನಾವು ಯಾವಾಗ ನಿಮಗೆ ಒನ್ ಟು ಒನ್ ನಾವು ಕನ್ವಿನ್ಸ್ ಮಾಡೋಕ್ಕಾಗಲ್ಲ, ನಿಮ್ಮ ಸಂಘದ ಮುಖಾಂತರ ಹೇಳಿದಾಗ ನಿಮ್ಗೆ ತಲುಪುವಂಥ ಚಾನ್ಸಸ್ ಜಾಸ್ತಿ ಇರ್ತವೆ. ಹಾಗಾಗಿ ಈ ಒಂದು ಬಂಡ್ರಿ ಗ್ರಾಮದಲ್ಲಿ, ಬಂಡ್ರಿ ಗ್ರಾಮ ನಮ್ಮ ಚೋರ್ನೂರು ಹೋಬಳಿ ವ್ಯಾಪ್ತಿಯಲ್ಲಿ ಬಹಳ ಒಂದು ಪ್ರಮುಖವಾದ ಗ್ರಾಮ. ಈ ಗ್ರಾಮದಲ್ಲಿ ಈ ಒಂದು ಕಟ್ಟಡ ಕಾರ್ಮಿಕರ ಒಂದು ಗ್ರಾಮ ಘಟಕ ಆಗೋದು ಬಹಳ ಒಳ್ಳೆಯ ವಿಚಾರ. ನಮ್ಮ ಇಲಾಖೆಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಹಲವಾರು ನಾವು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಅಂದರೆ, ಯಾರು ಮನೆ ಕಟ್ಟೋ ಕೆಲಸ ಮಾಡ್ತಾರೆ ಮೇಸನ್ಗಳು, ಯಾರು ಮನೆಗೆ ಪಾಯ ಹಾಕೋ ಕೆಲಸ ಮಾಡ್ತಾರೆ ಅವರು ಪಾಯ ಆಗಿರೋರು, ಮನೆ ಕಟ್ಟೋರು, ಅದಕ್ಕೆ ಟೈಲ್ಸ್ ಹಾಕುವಂಥವ್ರು, ಬಾರ್ ಬೆಂಡಿಂಗ್ ಮಾಡುವಂಥವ್ರು, ಆ ಮನೆಯ ಇಂಟೀರಿಯರ್ ವರ್ಕ್ ಮಾಡುವಂಥ ಕಾರ್ಪೆಂಟರ್ಗಳು, ಬಡಿಗೆರು, ಪೇಂಟರ್ಗಳು, ಆಮೇಲೆ ಬೇರೆ ಬೇರೆ ಸಂಬಂಧಪಟ್ಟ ಕೆಲಸಗಳನ್ನು ಒಟ್ಟಲ್ಲಿ ಬಿಲ್ಡಿಂಗ್ ಸಂಬಂಧಪಟ್ಟಂತೆ ಕೆಲಸ ಮಾಡುವಂಥ ಎಲ್ಲರೂ ಸಹ ನಮ್ಮ ಕಟ್ಟಡ ಮತ್ತು ಇದರ ಕಾರ್ಯಕ್ರಮಗಳಲ್ಲಿ ನೋಂದಣಿ ಆಗ್ಬೋದು. ನಾನು ನಿಮ್ಮಂಗೆ ಒಬ್ಬ ಜಿಲ್ಲಾದಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತೀನಿ. ನಾನು ಒಬ್ಬ ಕಾರ್ಮಿಕನೇ. ಪವನವ್ರು ಹೇಳಿದ್ರು, ಪ್ರಸ್ತಾಪ ನೋಡಿದ್ರು, ಇಲ್ಲ ಏನೋ ನಮ್ಮ ಪಾಪದ ಏನೋ ಪ್ರಾಬ್ಲಮ್ ಆಗಿತ್ತು ಅಂತೇಳಿ. ಮನುಷ್ಯ ಹುಟ್ಟಿದವನು ಸಾಯ್ತಾನೆ.
ಇವಾಗೆಲ್ಲ ಯುದ್ಧಕಾಂಡ ಒಂದು ಸಾಂಗ್ ಭಾಳ ಹಿಟ್ ಆಗ್ಬಿಡತ್ತೆ ಇವಾಗ. ಹುಟ್ಟೋದೇಕೆ ಸಾಯೋದೇಕೆ ಹುಟ್ಟೋದಂತ ಸಾಂಗ್ ಇದು. ಹಂಗೆ ಮನುಷ್ಯ ಅಂದ ಮೇಲೆ ಏನಾದರೂ ಒಂದು ಈ ಒಂದು ಸಮಾಜಕ್ಕೆ ನಾವು ಕೊಡುಗೆ ಕೊಡ್ಬೇಕು. ಯಾವ ರೀತಿ ಕೊಡುಗೆ ಕೊಡ್ಬೇಕಂದಾಗ ದೇವ್ರೇನೋ ನನ್ನ ಮೇಲೆ ಏನು ಸಿಟ್ಟಿರ್ತೇನೋ ಅವತ್ತು ನಾನು ಒಬ್ಬನ ಕಳ್ಕೊಂಡೆ, ಇವತ್ತಿನ ಎಲ್ಲರೂ ಪಡ್ಕೊಂಡೆ ನಾನು. ಯಾಕಂದ್ರೆ ನನ್ನ ಹಿಂದೆ ನಾನು ಇವತ್ತಿಗೆ ಬಡವನೆ. ಯಾರಿಗೂ ನಮ್ಮ ಕಾರ್ಮಿಕರು ಪಾಪ ನಮ್ಮ ಇಡೀ ನಮ್ಮ ಟೀಮ್ ಇರ್ಬೋದು, ನಮ್ಮ ಪವನ್ ಇರ್ಬೋದು, ಉಲ್ಲೇಶ್ ಇರ್ಬೋದು, ಗೋವಿಂದ್ ಇರ್ಬೋದು, ಆಮೇಲೆ ನಮ್ಮ ಅಂಜಿನಪ್ಪಣ್ಣ ಇರ್ಬೋದು, ನಾನು ಇವ್ರು ಯಾರು ನನಗೆ ಪರಿಚಯನೇ ಇಲ್ಲ. ನನಗೆ ಅವತ್ತು ನಾವು ಸ್ಟಾರ್ಟ್ ಮಾಡಿದ್ವಿ ಅಷ್ಟೇ, ಕಾರಣ ಇಷ್ಟೇ ಆಯಿತು. ನನ್ನ ಜೀವನದಲ್ಲಿ ನಾನು ಅವತ್ತಿಗೆ ಅದು ಯಾಕೋ ಪ್ರತಿ ಸಾರಿ ಹೇಳಕ್ಕೆ ನನಗೂ ಬೇಜಾರಾಗುತ್ತೆ, ಆದರೂ ಹೇಳ್ತೀನಿ. ಅವತ್ತಿನ ಒಂದು ದಿನಮಾನದಲ್ಲಿ ಏನಾಯ್ತು ಅಂದರೆ 2020ರಲ್ಲಿ ನನ್ನ ಮಗನಿಗೆ ಜ್ವರ ಬರ್ತದೆ. ಅದು ವೈಟ್ ಕಾಮಿ ನಂಬರ್ ಜ್ವರ. ನಾನು ಆ ಮಗನ ಒಬ್ಬ ಕ್ರಿಕೆಟ್ ಪ್ಲೇಯರಲ್ಲಿ ಒಂದು ಒಳ್ಳೆ ಉನ್ನತ ಮಟ್ಟಿಗೆ ಬೆಳೆಸ್ಬೇಕು ಅನ್ನೋದು ನನ್ನ ಆಸೆ. ಅವತ್ತಿಗೆ ಅಷ್ಟೇ ನಾನು, ನನ್ನ ಮನೆ, ನನ್ನ ಹೆಂಡತಿ ಮಕ್ಕಳು, ನಮ್ಮದು ಕೃಷಿ ಇದೆ, ಹೊಲ ಮಾಡ್ಕೊಂತ ಜಿಂದಲ್ಲಿ ಹೋಗ್ಕೊಂತ ಹೆಂಡತಿ ಮಕ್ಕಳು ಚೆನ್ನಾಗಿ ಅಡ್ಡಾಡ್ಕೊಂತಿದ್ದೆ. ಬಟ್ ಅದೇನೋ ದೇವರು ನನ್ನ ಮಕ್ಕ ಆರಾಮಿಲ್ದಂಗೆ ಆಯ್ತು. ಅವನ ಆಸ್ಪತ್ರೆ ಸೇರಿಸಿದೆ. ಅಲ್ಲಿಂದ ಅಲ್ಲಿ ಗುಣ ಆಗಲಿಲ್ಲ. ಹೋಗ್ಬಿಡಿ ಕರ್ಕೊಂಡು ಹೋದೆ, ಬೆಂಗಳೂರಿಗೆ ಕರ್ಕೊಂಡು ಹೋದೆ. ಬೆಂಗಳೂರು ಸಂಜನ್ ಹಾಸ್ಪಿಟ್ಲ್ ಅಂತ ದೊಡ್ಡ ಹಾಸ್ಪಿಟ್ಲ್, ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸಿದೆ. ಅಲ್ಲಿ ಟ್ರೀಟ್ಮೆಂಟ್ ಮಾಡಿದಾಗ ಒಬ್ಬ ಬಡವನ ಕಷ್ಟ ಹೆಂಗಿರ್ತದೆ ಅಂತೇಳಿ ನನಗೆ ಗೊತ್ತು. ಇವತ್ತು 100 ರೂಪಾಯಿಗೆ 200 ರೂಪಾಯಿಗೆ ಇವಾಗ ಹೆಂಗಾಗ್ಬಿಡುತ್ತಂದ್ರೆ, ಯಾರಿಗೇನೋ ಮನೆಯಲ್ಲಿ ಯಾರೋ ಒಬ್ರು ಆರಾಮಿಲ್ಲ ಆಸ್ಪತ್ರೆಗೆ ಹೋಗ್ತಾರಂದ್ರೆ ಯಾರು ಕುಟುಂಬಸ್ಥರು ಮನೆ ಬಗಲಕ್ಕೆ ಹೋಗಲ್ಲ, ಇಲ್ಲಪ್ಪ ಸಾಲ ಕೇಳ್ತಾನ ಈತ ಅಂತೇಳಿ. ಇಂಥ ಒಂದು ಸ್ಥಿತಿ ಇಲ್ಲೇ ನಾವು ಜೀವನ ಮಾಡ್ತಾ ಇದ್ದೀವಿ. ಅವತ್ತಿನ ದಿನ ಕೂಡ ನಂದು ಹಂಗೆ ಮಗನ ಕರ್ಕೊಂಡು ಹೋಗಿನಿ. ಬೆಳಕಲ್ದ್ರೆ 30,000 ಕೊಡು, 40,000 ಕೊಡು, ಅಡ್ಮಿಟ್ ಮಾಡಿ. ಆ ಪರಿಸ್ಥಿತಿ ಹೇಳ್ಬಾರ್ದು. ಅವಾಗ ನಂದೊಂದು ಸೈಟ್ ತಾಡಿದ್ದೆ, ನಾನು PF ರೊಕ್ಕ ಬಿಡಿಸ್ಕೊಂಡು ಸೈಟ್ ತಾಂಡಿದ್ದೆ. ಅದನ್ನು ನಾನು ಆ ದಿನದಲ್ಲಿ ಕೊಟ್ಟೆ. ನಾನು ಕೊಟ್ಟು ಏನಿಲ್ಲ ಅಂದ್ರೆ ಒಂದು 3-3.5 ಲಕ್ಷ ರೂಪಾಯಿ ದುಡ್ಡು ಕಟ್ಟಿದ್ದೆ ನಾನು ಬೆಂಗಳೂರು ಸಂಜನ್ ಹಾಸ್ಪಿಟ್ಲಾಗ. ಆ ಕಟ್ಟಿದಾಗ ಏನಾಯ್ತಂದ್ರೆ, ನನಗೆ ಈ ಕಾರ್ಮಿಕರ ಕಾಯ್ದೆಗಳ ಬಗ್ಗೆ ಗೊತ್ತಿದ್ದಿಲ್ಲ. ನಾನು ಯಾಕಂದ್ರೆ ಸಾಮಾನ್ಯ ಮನುಷ್ಯ ಬೆಳೆದು ನನಗೆ ಏನು ಗೊತ್ತಾಗಬೇಕಾಗಿ. ಅವಾಗ ನನಗೆ ನನ್ನ ಕೆಲಸ ಮಾಡಲಿ ನಾನು ESI ಅಂತ ಹೇಳಿ ಕಟ್ ಮಾಡ್ತಾರೆ. 5 ಲಕ್ಷ ರೂಪಾಯಿ ದುಡ್ಡು ನನ್ನ ಕೈಯೇ ಬರುತ್ತೆ. ಒಂದು ಕೈಯ ದುಡ್ಡು ಬರುತ್ತೆ, ಒಂದು ಕಡೆ ನನ್ನ ಮಗನ ಬಾಡಿ ಬರುತ್ತೆ. ಇವೆರಡೂ ತಗೊಂಡು ನಾನು ಬೆಂಗಳೂರಿಂದ ಬರ್ತೀನಿ. ಅವತ್ತಿನ ದಿನ ಅವತ್ತು ಎಲ್ಲ ಕುಟುಂಬಸ್ಥರು ಸೇರಿ ಅಂತಿಮ ಸಂಸ್ಕರಣ ಆಗುತ್ತೆ, ಮಾಡ್ತೀವಿ. ಅವತ್ತಿನ ದಿನದಲ್ಲಿ ನಾನು ಹುಡುಗೆ ಸ್ವಲ್ಪ ಭಾಳ ಚಿಂತೆ ಬೀಳ್ತೇನೆ. ಏನಪ್ಪ ಯಾಕೆ ಇರೋದಪ್ಪ ಹಿಂಗಾದ ಅಂತೇಳಿ. ಅವತ್ತಿನ ದಿನ ಭಾಳ ಕಷ್ಟ ಇದೆ. ಒಂದು 6 ತಿಂಗಳು ಭಾಳ ಕಷ್ಟ ಬೀಳ್ತೀನಿ. 6 ತಿಂಗಳು ಕಷ್ಟ ಬಿದ್ಮೇಲೆ ನನಗೆ ಗೊತ್ತಾಗ್ತಾ ಇದೆ, ಯಾರ್ದೋ ದುಡ್ಡು ಬಂದು ನನಗೆ 5 ಲಕ್ಷ ಬಂತು, ನನ್ನ ಸಾಲ ತೀರ್ತು. ಬಟ್ ಆದ್ರೆ ನಾನು ಫ್ರೀ ಆದೆ. ದುಡ್ಡು ಯಾರ್ದಿದು? ಇದು ಕಾರ್ಮಿಕರ ದುಡ್ಡು ನಾನು ಋಣ ತೀರ್ಸ್ಬೇಕಂತೇಳಿ ಅವತ್ತು ನಾನು ಒಂದು ಪಣ ತೊಡ್ತೀನಿ. ಆ ಪಣಕ್ಕೆ ನಮ್ಮ ಪಾವನವ್ರು ನನ್ನ ಕೈ ಜೋಡಿಸ್ತಾರೆ. ಆಮೇಲೆ ಇಡೀ ನಮ್ಮ ಟೀಮ್ ನನ್ನ ಜೊತೆ ಬರುತ್ತೆ. ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ESI ಆಸ್ಪತ್ರೆ ಭೂಮಿ ಪೂಜೆ ಆಗಿದೆ. 160 ಕೋಟಿ ಹಾಸ್ಪಿಟ್ಲ್ ಆಗ್ತಾ ಇದೆ ಬಳ್ಳಾರಿ ಜಿಲ್ಲೆಯಲ್ಲಿ. 160 ಕೋಟಿ ಹಾಸ್ಪಿಟ್ಲ್ ಆಗ್ತಾ ಇದೆ. ಅದಕ್ಕೆ ಮನೆ ಭೂಮಿ ಪೂಜೆ ಆಗಿದೆ. ಅದಾದ್ಮೇಲೆ ಡಿಸ್ಪೆನ್ಸರಿ ಆಗಿದೆ. ಇವತ್ತು ESI ಇನ್ನೊಂದು ವರ್ಷದಿಂದ ಕಟ್ಟಡ ಕೂಡ ಸ್ಟಾರ್ಟ್ ಮಾಡ್ತಾರೆ. ಇದು ನಮ್ಮ ಒಕ್ಕೂಟದ ಒಂದು ಸಾಧನೆ. ಇದು ನಾನು ಒಬ್ಬನ ಸಾಧನೆ ಅಲ್ಲ, ಅವತ್ತು ನಾನು ಒಬ್ಬನೇ ಅನ್ಕೊಂಡಿದ್ದು. ಅವತ್ತು ನೀವೆಲ್ಲರೂ ಬಂದ್ರೆ ಇವತ್ತು ಈ ಕೆಲಸ ಆಯ್ತು. ಇವತ್ತು ನಮ್ಮ ಒಕ್ಕೂಟಕ್ಕೆ ಒಂದು ಹೆಸರು ಆಯ್ತು. ನಮ್ಮ ಜಿಲ್ಲೆಗೆ ಬರ್ತಕ್ಕಂಥದ್ದು ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಸಿಗ್ತಾವ. ಸಂಘಟನೆ ನಮ್ಮ ಒಕ್ಕೂಟದ ವತಿಯಿಂದ ಬಂಡ್ರಿ ಗ್ರಾಮ ಘಟಕ ಉದ್ಘಾಟನೆ ಆಗಿದೆ. ಅಧ್ಯಕ್ಷರಾಗಿ ಮುಕ್ಕಪ್ಪವ್ರನ್ನ ಆಯ್ಕೆ ಮಾಡಿದ್ದೀವಿ.
ಪದಾಧಿಕಾರಿಗಳು ಆಯ್ಕೆ ಆಗಿದ್ದಾರೆ. ಇವತ್ತು ಬಂಡ್ರಿ ಗ್ರಾಮದಲ್ಲಿ 300ಕ್ಕೂ ಹೆಚ್ಚಿನ ನಿಜವಾದ ಕಾರ್ಮಿಕರಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಬಟ್ ನಾವು ಆಲ್ರೆಡಿ ಅಲ್ಲಿ 100-150 ಕಾರ್ಡುಗಳು ಮಾಡಿದ್ದೀವಿ. ಬರ್ತಕ್ಕಂಥ ದಿನದಲ್ಲಿ ಅವರಿಗೂಡೆಗೆ ಕಾರ್ಡುಗಳು ಮಾಡಿಸಿ ಒಂದು ಸರ್ಕಾರದ ಸೌಲಭ್ಯ ತಲುಪಿಸೋದರಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅಂತೇಳಿ ನಾನಿವತ್ತು ಈ ಮೂಲಕ ನಿಮ್ಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಂಡೂರು ಭಾಗದಲ್ಲಿ ತಾವು ಹೇಳಿದ್ರಿ ಕೆಲವೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಘಟಕಗಳನ್ನ ನಾವು ಪ್ರಾರಂಭ ಮಾಡಿದ್ದೀವಿ ಅಂತೇಳಿ. ಬಹುಶಃ ಯಾವ ರೀತಿ ಇವತ್ತು ರೆಸ್ಪಾನ್ಸ್ ಇದೆ ಈ ಥರ ಒಂದು ಘಟಕಗಳು ಏರ್ಪಾಟ್ ಮಾಡಿದಾಗ ಕೂಡ ಯಾವ ರೀತಿ ಗ್ರಾಮಸ್ಥರು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ನಮಗೆ ಗ್ರಾಮಸ್ಥರ ಸಪೋರ್ಟ್ ಇದೆ. ಇನ್ನು ಹೆಚ್ಚಾಗಿ ಏನಂದರೆ ನಮ್ಮ ಕಾರ್ಮಿಕರು ಸ್ವಲ್ಪ ಇನ್ನೂ ನಿಧಾನಗತಿಯಲ್ಲಿ ಇದ್ದಾರೆ ಸರ್. ಯಾಕಂದರೆ ಒಂದು ಗ್ರಾಮ ಘಟಕ ಮಾಡ್ಬೇಕಂದ್ರೆ ಹೆಚ್ಚು ಕಡೆ ಒಂದು 6 ತಿಂಗಳು ವರ್ಷ ಇಲ್ಲಿಗೆ ಅಡ್ಡಾಡ್ಬೇಕು. ಇವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಇವ್ರಿಗೆಲ್ಲ ಮಾಹಿತಿ ಕೊಟ್ಟು ಕಾರ್ಡುಗಳು ಮಾಡಿಸಿ ಅಧ್ಯಕ್ಷ ಉಪಾಧ್ಯಕ್ಷಗಳು ಆಯ್ಕೆ ಮಾಡಿ ಇದೇ ನಿಧಾನಗತಿ ಇದ್ರೂ ಕೂಡ ಬರ್ತಕ್ಕಂಥ ದಿನದಲ್ಲಿ ನಾವು ಇಡೀ ಸಂಡೂರು ತಾಲೂಕು ಕವರ್ ಮಾಡೋಂಥ ಒಂದು ಶಕ್ತಿ ಇದೆ ಅಂತೇಳಿ ನಾನು ಹೋಬಳಿ ಮಟ್ಟಕ್ಕೆ ಮಾಡ್ತೀರಿ? ನಾವು ಮಾಡ್ತೀವಿ ಸರ್. ಸರ್, ಸಂಡೂರು ಬಳ್ಳಾರಿ ಭಾಗ ಮತ್ತು ಸಂಡೂರು ಭಾಗದಲ್ಲಿ ಅತಿ ಹೆಚ್ಚಿನ ಟಿಪ್ಪರ್ ಲಾರಿ ಚಾಲಕರು ಮತ್ತು ಕ್ಲೀನರ್ಗಳಿವೆ ಜಾಸ್ತಿ ಇದ್ದಾರೆ ಜನಸಂಖ್ಯೆ. ಅವರ ಬಗ್ಗೆ ಏನಾದರೂ ಮಾಹಿತಿ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸರ್, ಮಾನ್ಯ ಸಂತೋಷ್ ಲಾಡ್ ಸರ್ ಅವರು ಕಾರ್ಮಿಕ ಸಚಿವರಾದಮೇಲೆ ಇವತ್ತು ಡ್ರೈವರ್ಗಳಿಗೆ ಅಂತಲೇ ಒಂದು ಒಳ್ಳೆಯ ಸ್ಕೀಮನ್ನು ತಂದಿದ್ದಾರೆ. ಅದು ಅವ್ರ ಗುಟಾಗೆ ಅಲ್ಲೇ ಕಾರ್ಯಕ್ರಮಗಳು ಮಾಡಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಕಾರ್ಯಕ್ರಮ ಕೂಡ ಮಾಡಿದ್ದಾರೆ. ನಾವು ಗುಟಾಗೆ ಪ್ರತಿ ಹಳ್ಳಿ ಊರಿಗೆ ಹೋಗಿ ನಾವು ಎಲ್ಲಿ ಡ್ರೈವರ್ಗಳು ಜಾಸ್ತಿ ಇರ್ತಾರೆ ಅಲ್ಲಿ ಒಂದು ಸಣ್ಣದೊಂದು ಕಾರ್ಯಕ್ರಮ ಇಟ್ಕೊಂತೀವಿ ಸರ್. ನಾವು ಇಟ್ಕೊಂಡು ಅಲ್ಲೆಲ್ಲ ಡ್ರೈವರ್ಗಳೆಲ್ಲ ಮಾಹಿತಿ ಕೊಟ್ಟು ಅವ್ರಿಗೆ ಬರೋಂಥ ಸೌಲಭ್ಯ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ ನಮ್ಮ ಸಂಡೂರು ತಾಲೂಕಿನಲ್ಲಿ ಒಂದು 50% ಎಲ್ಲರೂ ಇವಾಗಲೇ ನೋಂದಣಿ ಮಾಡಿಸಿದ್ದಾರೆ ಸರ್. ಹೇಳಂಬಂಬದು ಇದೆ ಸರ್. ಕಾರಣ ಏನಪ್ಪ ಅಂದರೆ ನಮ್ಮ ಕಾರ್ಮಿಕರಲ್ಲಿ ಅವೇರ್ನೆಸ್ ಇಲ್ಲ. ಒಬ್ಬ ಕಾರ್ಮಿಕನ ಸರ್ಕಾರ ಸೌಲಭ್ಯ ಬಿಡಬೇಕಂತ ಅವ್ನು ಮುಂದೆ ಬಂದಾಗ ಎಲ್ಲ ಸೌಲಭ್ಯಗಳು ಪಡ್ಕೊಬೇಕು ಒಂದು ಶಕ್ತಿ ಸಿಗ್ತದೆ. ಇವತ್ತು ನಾವು ESI ಬಗ್ಗೆ ಭಾಳಷ್ಟು ಹೋರಾಟ ಮಾಡಿದ್ವಿ. ಬಟ್ ಅದು ಇವತ್ತಿಗೂ ಕೂಡ ನಮ್ಮ ಜೊತೆಗಿನ ಒಂದು 10 ಜನ ನಮ್ಮ ESI ಕಾರ್ಮಿಕರು. ನನ್ನ ಜೊತೆಗಿರೋದೆಲ್ಲ ಕಟ್ಟಡ ಕಾರ್ಮಿಕರು. ಇವಾಗ ESI ಸಂಬಂಧಪಟ್ಟವ್ರು ಯಾರಿದ್ದಾರೆ? ಹಂಗಾಗಿ ಇದು ಭಾಳ ಹಿನ್ನೆಲೆ ಸರ್. ಇಲ್ಲಿ ಊಟಗೆ ಮಾನ್ಯ ಸಂಸದರಾದಂಥ ತುಕಾರಾಮ್ ಸರ್ ಕೂಡ ಭಾಳ ಸಹಕಾರ ಕೊಟ್ಟಿದ್ದಾರೆ. ಮೊನ್ನೆಲ್ಲ ಭೂಮಿ ಪೂಜಾಗ ಒಂದು ಇದರಲ್ಲಿ ಅವರು ಡೆಲ್ಲಿ ಮಠದಲ್ಲಿ ಅದನ್ನು ವಿಷಯನ ತೆಗೆದುಕೊಂಡು ಹೋಗಿ ಅಲ್ಲಿ ಕೇಂದ್ರ ಕಾರ್ಮಿಕ ಸಚಿವರನ್ನ ರಿಕ್ವೆಸ್ಟ್ ಮಾಡಿ ಆಮೇಲೆ ರಾಜ್ಯ ಸಚಿವ ಆದಂಥ ಶೋಭಾ ಕರಂದ್ಲಾಜೆ ಮೇಡಮ್ ಅವ್ರ ಹತ್ರ ಮಾತಾಡಿ ಆನ್ಲೈನ್ ಮುಖಾಂತರ ಕೂಡ ಭೂಮಿ ಪೂಜಾ ಕಾರ್ಯಕ್ರಮ ಮಾಡಿದ್ದಾರೆ. ಅದು 160 ಕೋಟಿ ಹಾಸ್ಪಿಟ್ಲು ಮಂಜೂರಾಗಿದೆ. ಬರ್ತಾ ದಿನದಲ್ಲಿ ಕಟ್ಟಡ ನಿರ್ಮಾಣ ಕೂಡ ಆರಂಭ ಆಗ್ತದೆ. ನಾವು ಎಲ್ಲ ಕಡೆ ಗ್ರಾಮ ಘಟಕ ಅಧ್ಯಕ್ಷತೆಯನ್ನು ಮಾಡಿಕೊಂಡು ಸೌಲಭ್ಯಗಳನ್ನು ಅವ್ರಿಗೆ ನಾವು ಹೇಳ್ತಾ ಹೋಗ್ತೀವಿ. ಪಡ್ಕೊಳ್ಳೋದು ಕಾರ್ಮಿಕರಲ್ಲಿ. ಯಾಕಂದ್ರೆ ನಾವು ಅವರಿಗೆ ದಾರಿ ತೋರಿಸ್ಬೋದು, ನಾವು ಮುಂದೆ ಅಂತ ಆಗಲ್ಲ. ಇದ್ರ ಮುಖ ಹೇಳಂದರೆ ಎಲ್ಲರಿಗೂ ಎಲ್ಲ ಒಂದು ಅಧ್ಯಕ್ಷರಾಗಲಿ ಕಾರ್ಮಿಕರಾಗಲಿ ಇದ್ರ ಮುಖ ಹೇಳೋದೇನೆಂದರೆ ಇದು ನಿಮ್ಮ ಸೌಲಭ್ಯ, ಸರ್ಕಾರ ನಿಮಗೆ ಮಾಡಿರೋ ಸೌಲಭ್ಯ. ನಾವು ಒಂದು ನಿಮಗೆ ದಾರಿ ತೋರಿಸೋ ಮಾತ್ರ ಬಂದಿದ್ದೀವಿ. ನಿಮ್ಮ ಜೊತೆ ನಾವು ಇರ್ತೀವಿ. ನಿಮ್ಮ ಸೌಲಭ್ಯ ಪಡ್ಕೊಳ್ಳೋದು ನೀವು. ಹಿಂಗಾಗಿ ಎಲ್ಲ ಕಾರ್ಮಿಕರು ಒಕ್ಕೂಟ ಇಟ್ಕೊಂಡು ಸಂಘ ಮಾಡೋ ಉದ್ದೇಶ ಅಂದರೆ ಪ್ರತಿಯೊಬ್ಬರು ಒಂದೊಂದು ಸೌಲಭ್ಯ ಪಡ್ಕೊಳ್ಬೇಕಂತೇಳಿ. ಹಿಂಗಾಗಿ ನೀವು ನಾ ಯಾವತ್ತೂ ನಿಮ್ಮ ಜೊತೆ ಇರ್ತೀವಿ. ನಿಮ್ಮ ಸೌಲಭ್ಯ ನೀವು ಪಡ್ಕೋಬೇಕಂತೇಳಿ ನಿಮ್ಮ ಹೇಳೋಕ್ಕೆ ಇಷ್ಟಪಡ್ತೀನಿ.